ಮಂಗಳೂರಿನ ಆಟೋ ಸ್ಫೋಟ ಪ್ರಕರಣಕ್ಕೆ ಈಗೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಿನ್ನೆ ರಾತ್ರಿ ಎಲ್ಲ ಏನೋ ಬೈ ಮಿಸ್ ಆಗಿ ಏನೋ ಸ್ಫೋಟ ಆಗಿರಬೇಕು ಅಂತ ಅಂದುಕೊಂಡಿದ್ವಿ. ಆದರೆ ಪ್ರಾಥಮಿಕ ತನಿಖೆಯಲ್ಲಿ ಇದೊಂದು ಭಯೋತ್ಪಾದಕ ಕೃತ್ಯ ಅನ್ನೋದು ಖಚಿತವಾಗಿದೆ ಅಂತ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಅವರು ಬೆಳಿಗ್ಗೆನೇ ಟ್ವೀಟ್ ಮಾಡಿದ್ರು. ಒಂದು ಕಡೆ RSS ಮೀಟಿಂಗ್, ಮತ್ತೊಂದು ಕಡೆ CM ಬೊಮ್ಮಾಯಿ ಮಂಗಳೂರಿಗೆ ಭೇಟಿ ನೀಡಿದ್ದ ದಿನವೇ ಈ ಸ್ಫೋಟ ಆಗಿರೋದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಬಸ್ ನಿಲ್ದಾಣದಲ್ಲಿ ಅಥವಾ ಜನನಿಬಿಡ ಪಂಪ್ವೆಲ್ ವೃತ್ತದ ಬಳಿ ಕುಕ್ಕರ್ ಬಾಂಬ್ ಸ್ಫೋಟಿಸೋದಕ್ಕೆ ಉಗ್ರರು ಸಂಚು ರೂಪಿಸಿದ್ರಾ ಅನ್ನುವ ಶಂಕೆಯ ಮೇರೆಗೆ ಈಗ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. ಮಂಗಳೂರಿನ ರೈಲ್ವೆ ಜಂಕ್ಷನ್ನಿಂದ ಹೊರಟು ನಾಗೂರು ಬಳಿ ಸ್ಫೋಟಗೊಂಡ ಆಟೋದಲ್ಲಿ ಕುಕ್ಕರ್, ಬ್ಯಾಟ್ರಿ, ವೈರ್, ನಟ್, ಬೋಲ್ಟ್, ಸರ್ಕ್ಯೂಟ್ ಮಾದರಿಯ ವಸ್ತುಗಳು ಕೂಡ ಸಿಕ್ಕಿವೆ. ಕಡಿಮೆ ತೀವ್ರತೆಯ IED ಬಾಂಬ್ ಸ್ಫೋಟಕ್ಕೆ ಟೈಮರನ್ನು ಸೆಟ್ ಮಾಡಲಾಗಿತ್ತು. ಆದರೆ ಇದನ್ನು ಸಾಗಿಸುವ ವೇಳೆ ತಾಂತ್ರಿಕ ದೋಷದಿಂದ ಇದು ಸ್ಫೋಟಗೊಂಡಿರಬಹುದು ಅಂತ ಶಂಕೆಯ ಮೇರೆಗೆ ಪೊಲೀಸರು ಈಗ ತನಿಖೆಯನ್ನು ನಡೆಸಿದ್ದಾರೆ. NIA ಟೀಮ್, FSL ಟೀಮ್ ಕೂಡ ಸ್ಥಳದಲ್ಲೇ ಬೀಡುಬಿಟ್ಟಿದೆ. ಮೇಲ್ನೋಟಕ್ಕೆ ಈ ಸ್ಫೋಟಕ್ಕೂ ಕೊಯಮತ್ತೂರು ಸ್ಫೋಟಕ್ಕೂ ಸಾಮ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಕರಣ ಸಂಬಂಧ ನಿಷೇಧಿತ PFI ಮುಖಂಡ ಇಜಾಜ್ ಸೇರಿದಂತೆ ಇಬ್ಬರನ್ನ ಮಂಗಳೂರಿನಲ್ಲಿ, ಊಟಿಯಲ್ಲಿ ಓರ್ವನನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. 60% ಸುಟ್ಟ ಗಾಯಗಳೊಂದಿಗೆ ಬಳಲ್ತಾ ಇರುವ ಶಂಕಿತ ಉಗ್ರನನ್ನು ಶಿವಮೊಗ್ಗ ಮೂಲದ ಶಾರಿಕ್ ಅಂತ ಹೇಳಲಾಗ್ತಾ ಇದೆ. ಆದರೆ ಈತ ತನ್ನನ್ನು ತಾನು ಹುಬ್ಬಳ್ಳಿಯ ಪ್ರೇಮ್ರಾಜ್ ಅಂತ ಹೇಳ್ಕೊಂಡಿದ್ದ. ಹುಬ್ಬಳ್ಳಿ ಮೂಲದ ಪ್ರೇಮ್ರಾಜ್ ಎಂಬುವರ ಆಧಾರ್ ಕಾರ್ಡನ್ನು ನಕಲು ಮಾಡಿ ಮೈಸೂರಿನ ಲೋಕನಾಯಕ ನಗರದಲ್ಲಿ ಸಿಂಗಲ್ ರೂಮನ್ನು ಬಾಡಿಗೆ ಪಡೆದು ನೆಲೆಸಿದ್ದ. ಅಲ್ಲಿಯೂ ಕೂಡ ಸ್ಫೋಟಕ್ಕೆ ಸಂಬಂಧಪಟ್ಟ ವಸ್ತುಗಳು ಸಿಕ್ಕಿವೆ. ಅಂದಹಾಗೆ ಹುಬ್ಬಳ್ಳಿ ಮೂಲದ ನಿಜವಾದ ಪ್ರೇಮ್ರಾಜ್ ತುಮಕೂರಿನಲ್ಲಿ ರೈಲ್ವೆ ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗಾಯಾಳು ಶಾರಿಕ್ ಹೌದೇ ಅಲ್ಲವೇ ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಪೊಲೀಸರು ಈಗ ಅವರ ಕುಟುಂಬಸ್ಥರನ್ನು ಕರೆಸ್ತಾ ಇದ್ದಾರೆ. ಇನ್ನು ಕುಕ್ಕರ್ ಬಾಂಬ್ ಸಾಗಿಸ್ತಾ ಇದ್ದ ಶಂಕಿತ ಉಗ್ರ ಮತ್ತು ಆಟೋ ಚಾಲಕ ಗೋರಿಗುಡ್ಡೆಯ ಪುರುಷೋತ್ತಮ್ ಗಾಯಗೊಂಡಿದ್ದು ಈಗ ಆಸ್ಪತ್ರೆ ಸೇರಿದ್ದಾರೆ. ಗಾಯಾಳು ಚಾಲಕನ ಆರೋಗ್ಯವನ್ನು ಕುಟುಂಬಸ್ಥರು ವಿಚಾರಿಸಿದ್ದಾರೆ. ಸದ್ಯ ಏರ್ಪೋರ್ಟ್ ಮತ್ತು ರೈಲ್ವೆ ನಿಲ್ದಾಣ ಸೇರಿದಂತೆ ಎಲ್ಲ ಕಡೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಬಹಳಷ್ಟು ಮಾಹಿತಿ ನಮಗೆ ಸಿಕ್ಕಿದೆ. ಡೆಫಿನೆಟ್ ಇದು ಕ್ಲೂ ನಮಗೆ ಇದು ಕೇಸ್ನಲ್ಲಿ ಇದೆ. ನಾಳೆ ನಾವು ಕ್ಲಾರಿಟಿ ಇದರ ಬಗ್ಗೆ ಇನ್ನು ಕೊಡ್ಬೋದು. ಗೋಡೆ ಬರ ಪ್ರಕರಣದಲ್ಲಿ ಅಬ್ದುಲ್ ಮತೀನ್, ಆನಂತರ ಸಾರಿಕ್ ಹೇಳಿಬಿಟ್ಟು ಮತ್ತು ಮಾಜ್ ಮುನೀರ್ ಅಹಮದ್, ಈ 3 ಜನ ಆರೋಪಿಗಳು ಇದ್ದರು. ನಾಳೆ ಬೆಳಿಗ್ಗೆ ಮತ್ತು ನಾವು ಒಂದ್ಸತಿ ಕನ್ಫರ್ಮ್ ಆಗಿದ ನಂತರ ನಾವು ಬಹಳ ಸಮಗ್ರವಾಗಿ ಹೇಳ್ಬೋದು ಏನಿದೆ, ಅವ್ರದ್ದು ರೋಲ್ ಏನಿದೆ. ಈಗ ಒಂದು ಮುಖ ಬರ್ನ್ ಇಂಜುರಿಯಿಂದ ಡಿಸ್ಫಿಗರ್ ಆಗಿದೆ. ಅವರು ಒಂದು ಸರ್ತಿ ಇದು ಖಚಿತಪಡಿಸಿದ್ದಾರೆ. ಮತ್ತು ನಾವು ಮುಂದಿಂದು ಇದೆ ನಾವು ನಿಮಗೆ ಎಲ್ಲ ಲಿಂಕ್, ನಾವು ಬೇರೆ ಬೇರೆ ಇನ್ಫಾರ್ಮೇಷನ್ ನಾವು ಶೇರ್ ಮಾಡ್ತೀವಿ. ಸುಮ್ಮನೆ ಇದು ಮಾಡಿಕೊಂಡು ಊಹಾಪೋಹ ಮೇಲೆ ನಾವು ಮಾಡೋದು ಸರಿ ಆಗಲ್ಲ. ನಾಳೆ ಬೆಳಿಗ್ಗೆ ನಾವು ಕ್ಲಾರಿಟಿ ನಿಮಗೆ ಕೊಡ್ತೀವಿ. ಲೈಕ್ 2 persons we have taken in detained, like who are somehow related, but their role is incriminating or not, we are not sure. ಆಟೋ ಚಾಲಕರು ಔಟ್ ಆಫ್ ಡೇಂಜರ್ ಇದ್ದಾರೆ ಅಂತ ಹೇಳ್ತಾರೆ. ಮತ್ತು ಇನ್ನೊಬ್ಬ ವ್ಯಕ್ತಿ ಯಾರಿದ್ದಾರೆ ಅವನು ನೋಡಬೇಕು, ಹೇಳ್ಬೇಕು, ಕ್ರಿಟಿಕಲ್ ಅಂತ ನಮ್ಮ ಹಿರಿಯ ಅಧಿಕಾರಿಗಳು ಕ್ಷಣದ ಮಾಹಿತಿಯನ್ನು ಪಡ್ಕೋತಾ ಇದ್ದಾರೆ. ಅವನು ಆಟೋ ಹತ್ಕೊಂಡು ಒಂದು ಅರ್ಧ-ಮುಕ್ಕಾಲು ಕಿಲೋಮೀಟ್ರ್ ಬಂದ ಮೇಲೆ ಅದು ಸೌಂಡ್ ಬಂತು ಮತ್ತು ಸಡನ್ನ ಬೆಂಕಿ ಹತ್ಕೊಂತು. ಅವನು ಡ್ರೈವರ್ ಜೊತೆ ಏನು ಕಾನ್ವರ್ಸೇಷನ್ ಆಗಿಲ್ಲ. ಸಾರ್ವಜನಿಕರಲ್ಲಿ ಆತಂಕ ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಇನ್ಫಾರ್ಮೇಷನ್ ಏನು ಹೇಳ್ಬೋದು ಅದನ್ನು ಹೇಳ್ಬೋದು. ಜನಸಂದಣಿ ಇರುವಂಥ ಪ್ರದೇಶಗಳಲ್ಲಿ ಯಾವುದೇ ಅನುಮಾನಾಸ್ಪದ ವಸ್ತುಗಳು, ಅನುಮಾನಾಸ್ಪದ ಪ್ರದೇಶಗಳಲ್ಲಿ ಈ ಲಾಡ್ಜಸ್ ಚೆಕ್ ಮಾಡುವಂಥದ್ದು, ಚೆಕ್ ಪೋಸ್ಟ್ಗಳನ್ನ ಹಾಕ್ಕೊಂಡಿದ್ದೀವಿ. ಪೊಲೀಸ್ ಪ್ರೆಸೆನ್ಸನ್ನು ಹೆಚ್ಚಿಗೆ ಮಾಡಲಾಗಿದೆ. ಸೌಂಡ್ ಆಯ್ತು ದೊಡ್ಡದು, ಒಂದು 4-3 ಗಂಟೆ ಆಗ್ಬೋದು. ಮತ್ತೆ ಒಬ್ಬ ಆತನ ರಿಕ್ಷಾದಿಂದ ಓಡಿಕೊಂಡು ಹೋಗ್ತಿದ್ದ, ಬೆಂಕಿ ಹತ್ತಿಕೊಂಡು ಓಡಿಕೊಂಡು ಅವನನ್ನು ಎಲ್ಲ ರೆಸ್ಕ್ಯೂ ಮಾಡಿ ರಿಕ್ಷಾದಲ್ಲಿ ಹಾಕಿ ಹಾಸ್ಪಿಟಲ್ಗೆ ಕಳಿಸಿದೆ. ಅದರೊಟ್ಟಿಗೆ ರಿಕ್ಷಾ ಡ್ರೈವರ್ಗೆ ಸಹ ಸ್ವಲ್ಪ ಏರ್ ಎಲ್ಲ ಬರ್ನ್ ಆಗಿದೆ. ನಾವು ಫಸ್ಟ್ ಎನಿಸಿದ್ದು ಮೊಬೈಲ್ ಮೊಬೈಲ್ ಏನು ಸ್ಫೋಟ ಆಗಿದೆ. ನಾವೆಲ್ಲ ನಮ್ದು ಗೆಸ್ಸಿಂಗ್ ಇತ್ತು. ಮತ್ತೆ ಎಲ್ಲ ಪೊಲೀಸರು ಬಂದು ಎಂತೆಲ್ಲ ನೋಡುವಾಗ ಅದು ಬಾಂಬ್ ಅಂತ ಮತ್ತೆ ಅವರು ಹೇಳಿದ್ದಾರೆ. ಸರ್ ಅವ್ರು ನಿನ್ನೆ ಹೇಳಿದ ಮೇಲೆ ಗೊತ್ತಾಯ್ತು ಸರ್. ಈ ಸಬ್ ಇನ್ಸ್ಪೆಕ್ಟರ್ಗಳೆಲ್ಲ ಇದು ಹುಬ್ಬಳ್ಳಿಯಿಂದ ಕಾಲ್ ಮಾಡಿದ್ರು, ಅವರು ಹೇಳಿದರು ಮಾಹಿತಿ. ಆಮೇಲೆ ಇಲ್ಲಿ ಅಲೋಕ್ ಸರ್ ಅವರು ಸರ್ ಫೋನ್ ಮಾಡಿದ್ರು, ಅವ್ರು ಹೇಳಿದ್ರು. ಮತ್ತು ಮೇಡಮ್ ಅವರು ಹೇಳಿದರು ಈ ಥರ ಬೇರೆ ಫೋಟೋ ಏನೋ ಹಚ್ಚಿ ಏನೋ ಮಾಡಿದಾರಂತೆ, ನನ್ನ ಹೆಸರು ತೊಗೊಂಡು ಮಾಡಿದಾರಂತೆ. ಸೊ ಅದಕ್ಕೋಸ್ಕರ ನನಗೆ ಎನ್ಕ್ವೈರಿ ಮಾಡಿದ್ದಾರೆ. ಅದು ನಕಲಿ ಮಾಡಿದ್ದಾರೆ ಸರ್, ಅದು ಫೇಕ್. ಅದು ನಾನು ಒರಿಜಿನಲ್, ಬಟ್ ಅದು ಅಲ್ಲಿ ನಂದಂತ ಅಂತ ತೊಗೊಂಡು ಅವರು ಏನೇನೋ ಕೃತ್ಯಗಳಿಗೆ ಇದು ಬಳಸ್ಕೊಂಡಿದ್ದಾರೆ, ಅದು ತಪ್ಪು. ಈ ನಡುವೆ ಮಂಗಳೂರು ಆಟೋ ಸ್ಫೋಟದಲ್ಲಿ ತೀವ್ರವಾಗಿ ಗಾಯಗೊಂಡು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇರತಕ್ಕಂಥ ಶಂಕಿತ ಉಗ್ರನನ್ನು ಶಿವಮೊಗ್ಗ ಮೂಲದ ಶಾರಿಕ್ ಅಂತ ಹೇಳಲಾಗ್ತಾ ಇದೆ. ಆತನ ಹಿನ್ನೆಲೆ ಕೆದಕ್ತಾ ಹೋದಂತೆ ಸ್ಫೋಟಕ ವಿಚಾರಗಳು ಕೂಡ ಬಯಲಿಗೆ ಬರ್ತಾ ಇದೆ.
ಶಂಕಿತ ಉಗ್ರ ಶಾರಿಕ್ ತೀರ್ಥಹಳ್ಳಿ ತಾಲೂಕಿನ ಸೊಪ್ಪುಗುಡ್ಡೆಯವನಾಗಿದ್ದು ಐಸಿಸ್ ಜೊತೆ ನಿಕಟ ನಂಟು ಹೊಂದಿರುವ ಶಂಕೆ ವ್ಯಕ್ತವಾಗಿದೆ. ಶಂಕಿತ ಶಾರಿಕ್ ಬಗ್ಗೆ 2 ತಿಂಗಳ ಹಿಂದೆ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಮಂಗಳೂರು ಮತ್ತು ಶಿವಮೊಗ್ಗದ ತುಂಗಾ ತೀರದಲ್ಲಿ ಬಾಂಬ್ ಸ್ಫೋಟ ಸೇರಿದಂತೆ ಉಗ್ರ ಚಟುವಟಿಕೆಗಳ ಬಗ್ಗೆ ಟ್ರೈನಿಂಗ್ ಪಡೆದ ಗ್ಯಾಂಗ್ನಲ್ಲಿ ಈ ಶಾರಿಕ್ ಕೂಡ ಒಬ್ಬ ಅಂತ ಹೇಳಲಾಗ್ತಾ ಇದೆ. ಮಂಗಳೂರಿನಲ್ಲಿ ಉಗ್ರವಾದವನ್ನು ಬೆಂಬಲಿಸಿ ಗೋಡೆ ಬರಹ ಬರೆದಿದ್ದವನು ಇದೇ ಶಾರಿಕ್ ಎನ್ನಲಾಗಿತ್ತು. ಈ ಹಿಂದೆಯೂ ಗೋಡೆ ಬರಹ ಪ್ರಕರಣದಲ್ಲಿ ಶಾರಿಕ್ ಜೈಲು ಸೇರಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ನಂತರ ತಲೆಮರೆಸಿಕೊಂಡಿದ್ದ. ಶಿವಮೊಗ್ಗ ಗ್ರಾಮಾಂತರ ಪೊಲೀಸರು FIR ದಾಖಲಿಸಿ ಶೋಧ ನಡೆಸಿದರೂ ಈ A1 ಶಾರಿಕ್ ಪತ್ತೆಯಾಗಿರಲಿಲ್ಲ. ಮೈಸೂರಿನಲ್ಲಿ ಪ್ರೇಮರಾಜ್ ಎಂಬುವರ ಹೆಸರನ್ನು ಬಳಸಿಕೊಂಡು ನೆಲೆಸಿದ್ದ. ಇದೀಗ ಮಂಗಳೂರಿನಲ್ಲಿ ಸಂಭವಿಸಿದ ಆಟೋ ಬಾಂಬ್ ಸ್ಫೋಟದಲ್ಲಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾನೆ ಎನ್ನಲಾಗಿದೆ. ಇದೀಗ ತೀರ್ಥಹಳ್ಳಿಯಿಂದ ಶಾರಿಕ್ ಕುಟುಂಬಸ್ಥರು ಮಂಗಳೂರಿಗೆ ತೆರಳಿದ್ದಾರೆ. ಇಲ್ಲಿ ಆಗಲೇ ADGP ಅಲೋಕ್ ಕುಮಾರ್ ಅವರು ಮಾತನಾಡಿದ್ದು ಸರಿ, ಊಹಾಪೋಹಗಳಿಗೆ ನಾವು ಅವಕಾಶವನ್ನು ಮಾಡಿಕೊಡ್ಬಾರ್ದು. ಈಗಿರ್ತಕ್ಕಂಥ ಒಂದು ಪ್ರಶ್ನೆ, ಪೊಲೀಸರಿಗೆ ಸವಾಲಾಗಬಹುದಾದ ಒಂದು ಪ್ರಶ್ನೆ, ಈಗ ಸ್ಫೋಟದಲ್ಲಿ ತೀವ್ರವಾಗಿ ಗಾಯಗೊಂಡು ಹಾಸ್ಪಿಟಲ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಯಾರು, ಅವನೇ ಶಾರಿಕಾ ಅಂತಕ್ಕಂಥದ್ದು ಕನ್ಫರ್ಮ್ ಆಗಬೇಕು. ಬಹುತೇಕ ಮೂಲಗಳು ಹೇಳ್ತಾ ಇರೋ ಪ್ರಕಾರ ಈತನೇ ಶಾರಿಕ್. ಮಂಗಳೂರಿನಲ್ಲಿ ಗೋಡೆ ಬರಹ ಬರೆದಿದ್ದ, ಶಿವಮೊಗ್ಗದಲ್ಲಿ ತುಂಗಾ ತೀರದಲ್ಲಿ ಟ್ರಯಲ್ ಬ್ಲಾಸ್ಟನ್ನು ನಡೆಸಿದ್ದ, ಐಸಿಸ್ ಉಗ್ರರ ಜೊತೆ ನಂಟನ್ನು ಹೊಂದಿದ್ದ, ಅವನೇ ಇವನು ಅಂತ ಇದ್ದಾರೆ. ಆದರೆ ಈ ಆಟೋ ಸ್ಫೋಟದಲ್ಲಿ ಇವನ ಮುಖ ಡಿಸ್ಫಿಗರ್ ಆಗಿದೆ, ಮುಖದ ಶೇಪೇ ಚೇಂಜ್ ಆಗಿಬಿಟ್ಟಿದೆಯಂತೆ, ಗುರ್ತು ಹಿಡಿಯೋಕ್ಕಾಗ್ತಾ ಇಲ್ಲ. ಯಾವುದೋ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರುತ್ತೆ ಪೊಲೀಸರ ಹತ್ರ, ಅದು ಇದು ಅಂತ ಇದು ಮಾಡೋಕ್ಕಾಗಲ್ಲ. ಹಾಗಾಗಿ ಈಗ ಅವರ ಕುಟುಂಬಸ್ಥರನ್ನ, ಅಂದರೆ ಅವ್ರ ತಂದೆ ತಾಯಿ ಎಲ್ಲ ಇಲ್ಲ, ಅವರ ಅಜ್ಜಿ ಅವರೆಲ್ಲರೂ ಕೂಡ ಈಗ ಶಿವಮೊಗ್ಗದಿಂದ ಕರೆಸ್ತಾ ಇದ್ದಾರೆ. ಒಂದು ವೇಳೆ ಅವರು ಗುರುತು ಹಿಡಿದು ಈತನೇ ಶಾರಿಕ್ ಅಂತ ಆದರೆ ಅಲ್ಲಿಗೆ ಪ್ರಕರಣದ ತನಿಖೆ ಬೇರೆ ಆಯಾಮದಲ್ಲಿ ಸಾಗಬೇಕಾಗತ್ತೆ. ಎರಡನೇದು, ಈತನ ಹಿಂದೆ ಇರ್ತಕ್ಕಂಥವ್ರು ಯಾರು, ಯಾವ ಸಂಘಟನೆಯವರು, ಇವನಿಗೆ ದುಡ್ಡು ಎಲ್ಲಿಂದ ಬರ್ತಾ ಇತ್ತು, ಇವನ ಉದ್ದೇಶ ಏನಾಗಿತ್ತು. ಯಾಕೆಂದರೆ ಒಂದು ಕಡೆ RSS ಸಭೆ ನಡೀತಾ ಇತ್ತು ಮಂಗಳೂರಿನಲ್ಲಿ, ಮತ್ತೊಂದು ಕಡೆ CM ಇದ್ದರು. ಆ ಸಂದರ್ಭದಲ್ಲಿ ಇವನು ಕುಕ್ಕರ್ನಲ್ಲಿ ಬಾಂಬ್ ಇಟ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಎಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ತೊಗೊಂಡು ಹೋಗ್ತಾ ಇದ್ದ, ಇವನ ಉದ್ದೇಶ ಏನಾಗಿತ್ತು, ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಾಗಿರೋದು ಪೊಲೀಸರ ಕರ್ತವ್ಯ. ನೋಡೋಣ, ತನಿಖೆ ಆಗೋ ತನಕ ನಾವು ಸ್ವಲ್ಪ ತಾಳ್ಮೆಯಿಂದ ಇರೋಣ. ಈ ನಡುವೆ ಮಂಗಳೂರು ಆಟೋ ಸ್ಫೋಟದ ಹಿಂದೆ ವ್ಯವಸ್ಥಿತ ಭಯೋತ್ಪಾದಕ ಜಾಲ ಇದೆ ಅಂತ CM ಬೊಮ್ಮಾಯಿ ಅವರು ಆಲ್ರೆಡಿ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು, ನಕಲಿ ID ಕಾರ್ಡ್, ನಕಲಿ ವಿಳಾಸವನ್ನು ಬಳಸಿ ಉಗ್ರ ಕೃತ್ಯವನ್ನು ಎಸಗಲಾಗಿದೆ, ಎಲ್ಲ ಆಯಾಮದಲ್ಲೂ ತನಿಖೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಇನ್ನು 2 ದಿವಸದಲ್ಲಿ ಸ್ಫೋಟದ ಮಾಹಿತಿಯನ್ನು ಸಂಪೂರ್ಣವಾಗಿ ಹೊರಗೆ ತರ್ತೀವಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಇನ್ನು ಈ ಪ್ರಕರಣ ಗುಪ್ತಚರ ಮತ್ತು ಗೃಹ ಇಲಾಖೆಯ ವೈಫಲ್ಯ ಅಂತ ಮಾಜಿ CM ಸಿದ್ದರಾಮಯ್ಯ ಎಂದಿನ ರೀತಿಯಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ಈ ಘಟನೆಯ ಬಗ್ಗೆ ಊಹಾಪೋಹದ ಸುದ್ದಿಗಳನ್ನು ನಂಬಿ ಜನರು ಉದ್ವಿಗ್ನಗೊಳ್ಳಬಾರದು, ಸಂಯಮ ವಹಿಸಬೇಕು, ಎಚ್ಚರದಿಂದ ಇರಬೇಕು ಅಂತ ಕರೆ ನೀಡಿದ್ದಾರೆ. ಈ ನಡುವೆ JDS ರಾಜ್ಯಾಧ್ಯಕ್ಷ CM ಇಬ್ರಾಹಿಂ ಅವರಂತೂ RSS ಹೆಸರನ್ನು ಥಳಕಾಕೋ ಪ್ರಯತ್ನವನ್ನು ಪಟ್ಟಿದ್ದಾರೆ. ಇದೊಂದು ಟೆರರ್ ಆಕ್ಟ್ ಅನ್ನುವಂಥದ್ದು ಪ್ರಾಥಮಿಕ ಮಾಹಿತಿಯಲ್ಲಿ ಗೊತ್ತಾಗ್ತಾ ಇದೆ. ಆ ವ್ಯಕ್ತಿ ಯಾವ ಹೆಸರಿನಲ್ಲಿ ಆ ಒಂದು ಆಧಾರ್ ಕಾರ್ಡ್ ಇದೆ, ಆ ವ್ಯಕ್ತಿ ಅಲ್ಲ, ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ತಗೊಂಡಿದ್ದ, ಹುಬ್ಳಿ ಅಡ್ರೆಸ್ ಹೊಂದಿತ್ತು. ಈಗಾಗಲೇ NIA ಮತ್ತು IB ಅವರೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಅವನು ಓಡಾಡಿರುವಂಥ ಹಲವಾರು ಜಾಗಗಳನ್ನೆಲ್ಲವನ್ನ ನೋಡಿದಾಗ ಕೊಯಮತ್ತೂರು ಬೇರೆ ಬೇರೆ ಕಡೆ ಎಲ್ಲ ಅವನಿಗೆ ಟೆರರ್ ಲಿಂಕ್ ಇದೆ, ಇದೊಂದು ಟೆರರ್ ಆಕ್ಟ್ ಆಗಿರಬಹುದು ಅನ್ನುವಂಥ ಒಂದು ಸೂಚನೆಯನ್ನು ನಮ್ಮ ಪೊಲೀಸರು ಕೊಟ್ಟಿದ್ದಾರೆ. ಮತ್ತು ಇದರ ಹಿಂದೆ ದೊಡ್ಡ ಜಾಲ ಇದೆಯಲ್ಲ, ಅದನ್ನು ಬೇರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅನೇಕ ಮಾಹಿತಿಗಳ ಪ್ರಕಾರ ಇದರ ಹಿನ್ನೆಲೆ ತುಂಬಾ ದೊಡ್ಡದಾಗಿದೆ. ಭಯೋತ್ಪಾದನಾ ಸಂಘಟನೆಗಳ ಲಿಂಕ್ ಇವ್ರ ಜೊತೆಗಿದೆ ಅನ್ನುವಂತಹ ಸೂಚನೆಗಳು ಕಂಡು ಬರ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಕೇಂದ್ರದ ಭದ್ರತಾ ಪಡೆಯವರ ಜೊತೆಗೂ ಕೂಡ ಮಾತುಕತೆ ಆಗಿದೆ, ಅವರು ಕೂಡ ಬಂದಿದ್ದಾರೆ. ಎಲ್ಲರೂ ಸೇರಿ ಜಂಟಿಯಾಗಿ ಕಾರ್ಯಾಚರಣೆ ಆಗ್ತಾ ಇದೆ. 1-2 ದಿವಸದಲ್ಲಿ ಇದರ ಸಂಪೂರ್ಣ ವಿಚಾರ ಹೊರಗೆ ಬರಬಹುದು ಅಂತ ನಾನು ಅನಿಸ್ತದೆ. ಇದರ ಬಗ್ಗೆ ಬಹಳ ಗಂಭೀರವಾಗಿ ಸರ್ಕಾರ ಇದನ್ನ ಪರಿಗಣಿಸಬೇಕು, ಬಹಳ ಶೀಘ್ರವಾಗಿ ಇದನ್ನ ತನಿಖೆ ಮಾಡಬೇಕು. ಈಗಾಗಲೇ ಮಂಗಳೂರಿನಲ್ಲಿ ಹಿಂದೆ ಕೂಡ ಇದೇ ರೀತಿ ಆಗಿದ್ದನ್ನು ನಾವು ಸ್ಮರಿಸ್ಕೊಳ್ಬಹುದು. ಈ ಸಂದರ್ಭದಲ್ಲಿ NIA ಇರ್ಬೋದು, ಕೇಂದ್ರ ಗೃಹ ಇಲಾಖೆಗೆ ತಿಳಿಸಬೇಕಾಗುತ್ತೆ. ಮಂಗಳೂರಿನಲ್ಲಿ ಬಾಂಬ್ ಇಟ್ಟು 3 ವರ್ಷ ಜೈಲಲ್ಲಿ ಇದ್ದಾನೆ ಆ ಹುಡುಗ, RSS ನಾನು ಈಗ ಜೈಲಲ್ಲಿ ಇದ್ದಾನಲ್ಲ. ಈ ಕೃತ್ಯ ಅಲ್ಲಿ ಇಲ್ಲಿ ಇವ್ರು ಚಿಕ್ಕದೊಡ್ಡಪ್ಪನ ಮಕ್ಕಳು ಇವರು. ಅದಕ್ಕೆ ಸರ್ಕಾರ ನಿಮ್ ಕೈಯಾಗದ, ನಾನು ಯಾರದ್ದು ಹೇಳಲ್ಲ. ಬಟ್ ಈಗಾಗಲೇ ಒಬ್ಬ ಜೈಲಲ್ಲಿ ಇರ್ತಕ್ಕಂಥ RSS. ಸೊ ಇವೆಲ್ಲವೂ ಕೂಡ ಮಂಗಳೂರು ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಸುದ್ದಿಗಳಾದರೆ, ಇನ್ನು ನಿನ್ನೆ ಮೊನ್ನೆ ಎಲ್ಲ ಭಾರಿ ಸದ್ದು ಮಾಡಿತ್ತಲ್ಲ ಚಿಲುಮೆ ಸಂಸ್ಥೆ, ಮತದಾರರ ಮಾಹಿತಿಯನ್ನು ಕದ್ದು ಮಾರಾಟ ಮಾಡ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕಾಗಿದೆ.
ಈಗಾಗಲೇ 4 ಹಲ್ಸೂರು ಗೇಟ್ ಪೊಲೀಸರು ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ರೇಣುಕಾ ಪ್ರಸಾದ್, ಧರ್ಮೇಶ್ ಬೆನ್ನಲ್ಲೇ ಕಂಪನಿಯ ನಿರ್ದೇಶಕರಾದ ಕೆಂಪೇಗೌಡ ಮತ್ತು ಐಶ್ವರ್ಯ ಅನ್ನೋರನ್ನ ಪೊಲೀಸರು ಬಂಧಿಸಿದರು. ಇವತ್ತು ಡಿಜಿಟಲ್ ಸಮೀಕ್ಷಾ ಆ್ಯಪ್ ಡೆವಲಪ್ ಮಾಡಿದ್ದ ಸಂಜೀವ್ ಶೆಟ್ಟಿ ಎಂಬಾತನನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ಡಿಜಿಟಲ್ ಸಮೀಕ್ಷಾ ಆ್ಯಪ್ ಶೋಧಿಸುವ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಆದರೆ ಪ್ರಮುಖ ಆರೋಪಿ ರೂವಾರಿ ರವಿಕುಮಾರ್ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ಇಲ್ಲಿವರೆಗೂ ಚಿಲುಮೆ ಸಂಸ್ಥೆಯಿಂದ ಯಾರಿಗೆಲ್ಲ ಲಾಭವಾಗಿದೆ, ಯಾರೆಲ್ಲ ರಾಜಕೀಯ ಮುಖಂಡರು ಅಧಿಕಾರಿಗಳು ಇದಕ್ಕೆ ಕೈಜೋಡಿಸಿದ್ದಾರೆ ಅನ್ನೋದರ ಮಾಹಿತಿಯನ್ನು ಪೊಲೀಸರು ಹೆಕ್ತಾ ಇದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ 7ಕ್ಕೂ ಹೆಚ್ಚು ಕ್ಷೇತ್ರಗಳ ಮತದಾರರ ಮಾಹಿತಿಯನ್ನು ಎಗರಿಸಿದ್ದ ಚಿಲುಮೆ ಸಚಿವರು ಮತ್ತು ಶಾಸಕರಿಗೆ ಮಾರಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಕಿಂಗ್ ಪಿನ್ ರವಿಕುಮಾರ್ ಪೊಲೀಸರ ಬಲೆಗೆ ಬಿದ್ದರೆ ಇದರ ಹಿಂದೆ ಯಾರೆಲ್ಲ ಪ್ರಭಾವಿಗಳು ಇದ್ದಾರೆ ಅನ್ನೋದು ಬಯಲಿಗೆ ಬರುತ್ತೆ. ಈ ನಡುವೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಪಾಲಿಕೆಯ ಮುಖ್ಯ ಆಯುಕ್ತರೇ ಫೀಲ್ಡ್ಗೆ ಇಳಿದಿದ್ದರು. ಬೆಂಗಳೂರಿನ ಹಲವು ಕಡೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಅಭಿಯಾನವನ್ನು ಮಾಡಿದರು. ಈ ನಡುವೆ ವೋಟರ್ಗೇಟ್ ಹಗರಣದಲ್ಲಿ ಕಾಂಗ್ರೆಸ್ ಆರೋಪಗಳನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ, ನಿರಾಕರಿಸಿದ್ದಾರೆ. ಕಾಂಗ್ರೆಸ್ನವರು ನಿರಾಧಾರ ಆರೋಪವನ್ನು ಮಾಡ್ತಾ ಇದ್ದಾರೆ. ನಾವು ಚುನಾವಣಾಧಿಕಾರಿಗೆ ದೂರು ಕೊಟ್ಟಿದ್ದೀವಿ, ದೂರಿನಲ್ಲಿ ಸಿದ್ದರಾಮಯ್ಯ ಹೆಸರನ್ನೂ ಸೇರಿಸಿದ್ದೀವಿ ಎಂದರು. ಅಷ್ಟೇ ಅಲ್ಲ, ಚಿಲುಮೆಗೆ ಅನುಮತಿ ಕೊಟ್ಟಿದ್ದೇ ಕಾಂಗ್ರೆಸ್. ಎಲೆಕ್ಷನ್ ಕಮಿಷನ್ ಮಾಡುವ ಕೆಲಸದ ಹೊಣೆಯನ್ನು ಕಾಂಗ್ರೆಸ್ನವರು ಚಿಲುಮೆಗೆ ಕೊಟ್ಟಿದ್ದರು. ಕಾಂಗ್ರೆಸ್ ನಾಯಕರು ಚಿಲುಮೆಯನ್ನು ಏಜೆನ್ಸಿಯಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ಸ್ಫೋಟಕ ಆರೋಪವನ್ನು ಸಿಎಂ ಮಾಡಿದರು. ಇನ್ನು ತನಿಖೆಗೆ ಆಗ್ರಹಿಸಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಸಚಿವ ಅಶ್ವಥ್ ನಾರಾಯಣ್ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಸಚಿವ ಸುಧಾಕರ್ ಅವರು ಟ್ವೀಟ್ ಮಾಡಿ, ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುವಂತೆ ಚಿಲುಮೆಗೆ 2017ರಲ್ಲಿ ಕಾಂಗ್ರೆಸ್ ಸರ್ಕಾರ ಅನುಮತಿ ಕೊಟ್ಟಿದೆ. ಈಗ ಬಿಜೆಪಿ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಪ್ರಯತ್ನ ಆಗ್ತಾ ಇದೆ. ಇದು ಕೋತಿ ಮೊಸರು ತಿಂದು ಮೇಕೆ ಬಾಯಿಗೆ ಸವರದಂತೆ ಅಂತ ಆಕ್ರೋಶ ಹೊರಪಡಿಸಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಬಿಜೆಪಿ ವಿರುದ್ಧವೇ ಬೆಟ್ಟು ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ, ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ನಾವು ಕೊಟ್ಟಿರುವ ಚೀಫ್ ಎಲೆಕ್ಷನ್ ಕಮಿಷನರ್ ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಹೆಸರನ್ನು ಸೇರಿಸಿದ್ದೆ. 2013ರಿಂದನೂ ತನಿಖೆ ಆಗಬೇಕು ಅಂತ ಅದರ ವಿಸ್ತರಣೆಯನ್ನು ಮಾಡೋದಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆ ಮಾಡ್ತೀನಿ. ಭಾಳ ಸ್ಪಷ್ಟವಾಗಿ ಎಲ್ಲ ಸತ್ಯ ಹೊರಗೆ ಬರಲಿ ಅನ್ನೋಂಥದ್ದೇ ಉದ್ದೇಶ. ನಮ್ಮ ಆದೇಶದಲ್ಲಿ ವೋಟರ್ ಜಾಗೃತಿ ಮೂಡಿಸೋದಕ್ಕೆ ನಾವು ಕೊಟ್ಟಿದ್ದೇವೆ. ಅವ್ರ ಆದೇಶದಲ್ಲಿ ವೋಟರ್ ಪರಿಷ್ಕರಣೆನೇ ನೀವು ಮಾಡಿ ಅಂತ, ಯಾವುದು ಎಲೆಕ್ಷನ್ ಕಮಿಷನ್ ಮಾಡಬೇಕು ವೋಟರ್ ರಿವಿಷನ್ ಅದನ್ನೇ ಮಾಡಿ ಅಂತ ಕೊಟ್ಟಿದ್ದಾರೆ. ಭಾಳ ಈವನ್ ಕಾಂಗ್ರೆಸ್ ಶಾಸಕರು ಕೂಡ ಏಜೆನ್ಸಿಯಾಗಿ ಪಡ್ಕೊಂಡಿದ್ದಾರೆ. ಈ ಥರ ಏಜೆನ್ಸಿಯಾಗಿ ಎಲ್ಲ ಪಕ್ಷದವರು ಪಡ್ಕೊತಾರೆ, ಸರ್ವೆ ರಾಜಕೀಯ ಪಕ್ಷದವರು ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿಯವರಿಗೆ ಇದೊಂದು ಕಾಯಿಲೆ. ನಾವೇನಾದರೂ ಹೇಳಿದ್ರೆ ನೀವು ಮಾಡಿಲ್ವಾ ಅಂತ ಹೇಳ್ತಾರೆ. ತನಿಖೆ ಮಾಡಿ ಯಾರು ಯಾವ ಸಂದರ್ಭದಲ್ಲಿ ಈ ಸಂಸ್ಥೆಗೆ ಆದೇಶ ಮಾಡಿದ್ರು, ಒಂದು ವೇಳೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡಿದ್ರೆ ಅದಕ್ಕೂ ತನಿಖೆ ಮಾಡಲಿ. ಯಾರು ಆಗ ಆದೇಶ ಮಾಡಿದ್ರು ಅನ್ನೋದು ಗೊತ್ತಾಗ್ತದೆ. ನಮ್ಮ ಆತಂಕ ಇರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ನೀವು ಡಿಲೀಟ್ ಮಾಡ್ತೀರಿ, ನೀವು ಆ್ಯಡ್ ಮಾಡ್ತೀರಿ, ಜೊತೆಗೆ ನಿಮಗೆ ಬೇಕಾದಂಥ ವೋಟರ್ಸ್ನ ನೀವು ಎಲ್ಲೋ ಒಂದು ಕಡೆ ಇಟ್ಕೊಳ್ತೀರಿ, ಅದನ್ನು ಶಿಫ್ಟ್ ಮಾಡ್ತೀರಿ. ಇದೆಲ್ಲ ತನಿಖೆ ಆಗಲಿ, ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಸತ್ಯಾಸತ್ಯ ತಿಳಿಬೇಕಂದ್ರೆ ಮುಖ್ಯ ನ್ಯಾಯಾಧೀಶರಿಂದ ತನಿಖೆಗೆ ಒಳಪಡಿಸಿ ಅಂತ ನಮ್ಮ ಪಕ್ಷ ಆಗ್ರಹ ಮಾಡಿದೆ. ಸಿಟ್ಟಿಂಗ್ ಹೈಕೋರ್ಟ್ ಚೀಫ್ ಜಸ್ಟಿಸ್ ಅವರಿಂದ ತನಿಖೆ ಆಗಲಿ, ಅದರ ಎಲ್ಲ ಸತ್ಯಾಂಶ ಹೊರಗಡೆ ಬರಲಿ.